ರೋಗಿಗಳಿಗೆ ಬಳಕೆ ಆಗಬೇಕಾದಂತಹ ಉಪಯೋಗಕ್ಕೆ ಬರಬೇಕಾದಂತಹ ಮೆಡಿಸಿನ್ಗಳು ಮಣ್ಣುಪಾಲಾಗ್ತಾ ಇರುವಂತಹ ಘಟನೆ ವರದಿಯಾಗ್ತಾ ಇದೆ. ರೋಗಿಗಳಿಗೆ ಬಳಕೆ ಆಗದೇನೆ ಮಣ್ಣುಪಾಲಾಗಿದೆ ಔಷಧಿಗಳು, ಅವಧಿ ಮುಗಿದ ಮೂಟೆ ಔಷಧಿಗಳು ತಿಪ್ಪೆ ಗುಂಡಿಗೆ ಬಿದ್ದಿದೆ. ಗೌನಿಪಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಔಷಧ ಮಣ್ಣುಪಾಲಾಗಿರೋದ್ರ ಡೀಟೇಲ್ಸ್ ಇದು. ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳ ತೀರಾ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಮೂಟೆಗಳಲ್ಲಿ ಔಷಧಿಗಳನ್ನ ಕಟ್ಟಿ ಎಲ್ಲಂದ್ರಲ್ಲಿ ಎಸ್ತಿದ್ದಾರೆ. ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸು, BP ಟ್ಯಾಬ್ಲೆಟ್ಸು, ಚುಚ್ಚುಮದ್ದು, ಸ್ಪೆಷಲಿ BP ಶುಗರ್ ಇರುವಂತಹ ಪೇಷಂಟ್ಸ್ಗೆ ಬಳಕೆ ಆಗಬೇಕಾಗಿರೋದು ಇಚ್ಛಾಶಕ್ತಿಯ ಕೊರತೆ ಕಾರಣಕ್ಕೆ, ಸಿಬ್ಬಂದಿಗಳ ದಿವ್ಯ ನಿರ್ಲಕ್ಷ್ಯದ ಕಾರಣಕ್ಕೆ ಎಲ್ಲಂದ್ರಲ್ಲಿ ಡಂಪ್ ಆಗಿದೆ. ಆಮೇಲೆ ಈ ಥರ ಈಗ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಲ್ಲ, ಹೀಗೆಲ್ಲ ಡಂಪ್ ಮಾಡೋಂಗಿಲ್ಲ. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಜೊತೆಗೆ ಆಸ್ಪತ್ರೆಗಳು ಟೈಅಪ್ ಆಗಬೇಕಾಗತ್ತೆ. ಮೆಡಿಸಿನ್ಸ್ ಒಂದು ವೇಳೆ ಎಕ್ಸ್ಪೈರಿ ಆಗಿ ಆಚೆ ಹಾಕಿದ್ರು ಕೂಡ ಅದನ್ನು ವಿಲೇವಾರಿ ಮಾಡೋದಕ್ಕೆ ಒಂದು ರೀತಿ ನೀತಿ ಇದೆ. ಅದು ಯಾವುದನ್ನು ಇಲ್ಲಿ ಫಾಲೋ ಮಾಡಲಾಗ್ತಾ ಇಲ್ಲ. ಒಂದು ಪ್ರಕೃತಿಗೆ ಹಾನಿ ಮಾಡೋ ಕೆಲಸವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ. ಇನ್ನೊಂದು ನೋಡಿ, ಮೂಟೆಗಟ್ಟಲೆ ಮೆಡಿಸಿನ್ಸನ್ನು ಉಪಯೋಗಿಸಿಲ್ಲ ಸರ್ಕಾರ. ಬಡವರಿಗೆ ಅನುಕೂಲ ಆಗಲಿ ಅಂತ ಕಳಿಸ್ಕೊಟ್ರೆ ಅದನ್ನು ಕಸ ತುಂಬಿದ ಲಾರಿಯಲ್ಲಿ ಎಲ್ಲಂದ್ರಲ್ಲಿ ಎಸೆಯೋದಕ್ಕೆ ತಗೊಂಡು ಹೋಗಿರುವಂತಹ ದೃಶ್ಯ ಕೂಡ ಕಂಡು ಬಂದಿದೆ. ಡಂಪಿಂಗ್ ಯಾರ್ಡ್ನಲ್ಲಿ ಇದನ್ನೆಲ್ಲ ಎಸ್ತಿರೋದನ್ನು ಗಮನಿಸ್ತಾ ಇದ್ದೀರಾ ನೀವು. ಅಧಿಕಾರಿಗಳ ಬೇಜವಾಬ್ದಾರಿತನ, ಸಿಬ್ಬಂದಿಗಳ ಬೇಜವಾಬ್ದಾರಿತನ ಇದರಲ್ಲಿ ಎದ್ದು ಕಾಣ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವಿ. ಯಾರ್ಯಾರ ಬೇಜವಾಬ್ದಾರಿತನ ಎದ್ದು ಕಾಣ್ತಿದೆ? ಅವ್ರನ್ನ ಪ್ರಶ್ನೆ ಮಾಡಿದ್ರಾ? ಏನು ಉತ್ತರ ಬಂತು ಅವರಿಂದ ಅಂತ? ಖಂಡಿತ ಮಮತಾ, ಆರೋಗ್ಯ ಇಲಾಖೆಯ ಬೇಜವಾಬ್ದಾರಿ ಇದರಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ಜನ ಬಡವರಿಗೆ ಮತ್ತೆ ನಿರ್ಗತಿಕರಿಗೆ ಇಲ್ಲಿ ತನಕ ಸರಿಯಾಗಿ ಚಿಕಿತ್ಸೆ ಸಿಗುವಂತದ್ದು ಕಷ್ಟ ಸಾಧ್ಯ. ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಔಷಧಿಗಳನ್ನ ತಿಪ್ಪೆಗೆ ಸುರಿದಿರ್ತಕ್ಕಂಥದ್ದು ನಿಜಕ್ಕೂ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಬಡವರಿಗೆ ಇವತ್ತಿಗೂ ಸರಿಯಾಗಿ ಔಷಧಿಗಳು ಸಿಗ್ತಾ ಇಲ್ಲ. ಆಚೆ ಕಡೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ಖರೀದಿ ಮಾಡಕ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಉಚಿತವಾಗಿ ಬರುವಂತ ಔಷಧಿಗಳನ್ನ ಹೀಗೆ ಪೋಲು ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಸಾರ್ವಜನಿಕರ ಹಣದಲ್ಲಿ ಖರೀದಿ ಮಾಡಿದಂತ ಔಷಧಿಗಳನ್ನ ಹೀಗೆ ಕಸದ ತೊಟ್ಟಿಗೆ ಹಾಕ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಇದು ನೇರವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದಲೇ ಹೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಕೆಲವರು ಅಲ್ಲಿ ಫಾಲೋ ಮಾಡಿ ಇದನ್ನು ಪ್ರಶ್ನೆ ಕೂಡ ಮಾಡಿದ್ದಾರೆ. ಆದ್ರೆ ಆರೋಗ್ಯ ಇಲಾಖೆಯ ಬೇಜವಾಬ್ದಾರಿ ಇದರಲ್ಲಿ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಮಮತಾ. ಧನ್ಯವಾದ ರವಿ ತಮ್ಮೆಲ್ಲ ಮಾಹಿತಿಗಾಗಿ.